ನಮಸ್ಕಾರ ವೀಕ್ಷಕರೇ, ಪಬ್ಲಿಷ್ ಟಿವಿ 24ಗೆ ತಮಗೆಲ್ಲ ಸ್ವಾಗತ. ನಾನು ನಾಗವೇಣಿ. ಧ್ವಜಾರೋಹಣ ವೇಳೆ ವ್ಯಕ್ತಿಯೋರ್ವ ಗಾಳಿಯಲ್ಲಿ ಗುಂಡು ಹಾರಿಸಿರುವ ಘಟನೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹಿರೇರುಗಿ ಗ್ರಾಮದಲ್ಲಿ ನಡೆದಿದೆ. ಮಲ್ಲು ಗಿನ್ನಿ ಗುಂಡು ಹಾರಿಸಿದ ವ್ಯಕ್ತಿ ಇನ್ನು ಧ್ವಜಾರೋಹಣ ವೇಳೆ ಗ್ರಾಮ ಪಂಚಾಯಿತಿ ಎದುರು ಗಾಳಿಯಲ್ಲಿ ಮಲ್ಲು ಗುಂಡು ಹಾರಿಸಿದ್ದಾನೆ. ಈ ವೇಳೆ ಒಂದು ಗಾಳಿಯಲ್ಲಿ ಗುಂಡು ಅಧ್ಯಕ್ಷೆ ಸೋಮವ್ವನ ತೊಡೆಗೆ ಬಡಿದು ಗಾಯಗೊಂಡಿದ್ದಾರೆ. ಇನ್ನು ಮಿಸ್ ಫೈರ್ನಿಂದಾಗಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆಗೆ ತಗುಲಿದೆ. ಇಂಡಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಪ್ರಕರಣ ಸಂಭವಿಸಿದೆ ಎಂದು ತಿಳಿದು ಬಂದಿದೆ. ಬ್ಯೂರೋ ರಿಪೋರ್ಟರ್, ಪಬ್ಲಿಷ್ ಟಿವಿ 24, ವಿಜಯಪುರ. ಆಕಸ್ಮಿಕವಾಗಿ ಎಷ್ಟು ಬುಲೆಟ್ ಫೈರ್ ಆಯಿತು? ಒಂದೇ ಮಾಡಿರುವಾಗ ಆಗ್ಯದ. ಜೋರ ಅವ್ರು ಪ್ರತಿ ವರ್ಷ ಮಾಡ್ತಿದ್ರು. ಪ್ರತಿ ವರ್ಷ ಧ್ವಜಾರೋಹಣ ಮಾಡುವಾಗ ವಾಲಿಕಾರ್ ಅಂತೇಳಿ ಮಾಡ್ತಾರೆ. ಅದು ಒಂದೇ ಥರ ಮಾಡುವಾಗ ಆಕಸ್ಮಿಕವಾಗಿ ನಿಮ್ಮ ತಾಯಿಯವರು ಎಷ್ಟು ವರ್ಷ ಆಯಿತು ಬರಲಿ ಇದಾಗಿ? ಈಗ ಒಂದು 6 ತಿಂಗಳು ಚೇಂಜ್. ಆ ಕಾರ್ಯಕ್ರಮದಲ್ಲಿ ಮಕ್ಕಳು ಎಲ್ಲರೂ ಇದ್ದರು ನಮ್ಮ ಸ್ಕೂಲ್. ಅದಾದಮೇಲೆ ಇಲ್ಲಿಗೆ ದಾಖಲೆ ಮಾಡಿದ್ರು. ಹೌದು. ಏನೇನಾಗಿದೆ ಕಾಲಿಗೆ? ಕಾಲಿಗೆ ಸ್ವಲ್ಪ ಇಲ್ಲಿ ಮೊಳಕಲ್ತ ಸ್ವಲ್ಪ ಚರ್ಚಿದೆ. ಆಪ್ರೇಷನ್ ಆಗಿರೋದು ಎಲ್ಲ ಟ್ರೀಟ್ಮೆಂಟ್ ಕೊಟ್ಟಾರಿ, ಎಲ್ಲ ಆರಾಮಿದ್ದಾರೆ. ಮಾತಾಡೋದು ಕಂಪ್ಲೇಂಟ್ ಮಾಡಿದ್ರು. ಇದಕ್ಕಿಂತ ಮುಂಚೆ ಜಗಳದು ಏನಾಗುತ್ತೆ? ಅವ್ರ ಜೊತೆ ಜಗಳದು ಏನಾದ್ರು? ಏನು ಇಲ್ಲ, ಏನು ಉದ್ದೇಶ ಪಡಾಕ್ರಿ? ಅಲ್ಲರಿ ಆಕಸ್ಮಿಕ ಅದೇ ಐತಿ. ಗಾಳಿಯಲ್ಲಿ ಧ್ವಜಾರೋಹಣ ಮಾಡೋ ಆಕಸ್ಮಿಕ. ಯಾರು ಮಾಡಿದ್ರಿ? ಅಲ್ಲೇ ನಮ್ಮ ಹೆಸರು ಮಲ್ಲು ಅಂತ. ನಿಮ್ಮ ಹೆಸರು? ನಿಮ್ಮ ಹೆಸರು ಹೇಳಿ. ಶಿವಾನಂದ ಸ್ಕೂಲ್. ಒಂದೇ ತಾಯಿ ಮಕ್ಳು ಇದ್ದಿದ್ದೆ. ಒಂದ್ಸಲ ಮಾತು ಮುಂದಿನ ಅವಶ್ಯಕತೆ ಇಲ್ರಿ. ತಾಯಿ ಮಕ್ಳು ಒಂದೇ ಊರಾಗ ಅಷ್ಟು ಜನರು ಎಷ್ಟು ಅದಾರ, ಒಂದೇ ತಾಯಿ ಮಕ್ಳು ಇದ್ದೇವೆ. ನಾವು ಒಂದೇ ತಾಯಿ ಮಕ್ಳು ಯಾವ ಥರ ಇದ್ದೇವೆ ಅದೇ ಥರ ಇದ್ದಿದ್ದೇವೆ. ಯಾವುದೂ ದುರ್ದೋಷ ಇಲ್ರಿ. ಅಕಸ್ಮಾತ್ ಅದು ಬೀಳಕ್ಕೆ ಹಿಂಗೆ ಸೈಡಿಗೆ ಹೋಗ್ಯಾದ್ರಿ, ಅದು ನಿಂತೀನಿ. ಆ ನಿಂದ್ರು ಮಗ ಹಾಯ್ದು ಒಂದು ಸ್ವಲ್ಪ ಬರಚ್ ಹೋಗ್ಯತ್ರ ಅಟ್ಟೆ. ಮತ್ತೊಂದು ಏನು ಅವಶ್ಯಕತೆ ಇಲ್ರಿ. ಯಾರ